KTV ವೀಕ್ಷಕರಿಗೆ ನಮಸ್ಕಾರಗಳು. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಸ್ಥಿರಬಿಂಬ ಪ್ರತಿಷ್ಠಾಪನೆ. ವಾರ್ತೆಗಳ ವಿವರ. ಕೋಲಾರ ನಗರದ ಕೋಟೆಯ ಅನಂತ ಪದ್ಮನಾಭ ಮತ್ತು ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ತಿಂಗಳ 26ರಿಂದ 3 ದಿನಗಳ ಕಾಲ ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ, ಅನಂತ ಪದ್ಮನಾಭ ಸ್ವಾಮಿ ಮತ್ತು ನೂತನ ನವಗ್ರಹಗಳ ಸ್ಥಿರಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ನಡೆಯಲಿದೆ ಎಂದು ಪ್ರಧಾನ ಅರ್ಚಕ ಅನಂತ ಪದ್ಮನಾಭ ದೀಕ್ಷಿತ್ರವರು ತಿಳಿಸಿದ್ದಾರೆ. 25ರಂದು ಮಂಗಳವಾರ ಸಂಜೆ ಗಣಪತಿ ಪ್ರಾರ್ಥನೆ, ಸ್ವಸ್ತಿ ಪುಣ್ಯಾಹ ವಾಚನ, ವಾಸ್ತು ಪೂಜೆ, ವಾಸ್ತು ಹೋಮ, ಬಲಿ ಪರ್ಯಗ್ನಿಹರಣ, ವಾಸ್ತು ಬಲಿ, ಪೂರ್ಣಾಹುತಿ. 27ರಂದು ಬುಧವಾರ ಬೆಳಿಗ್ಗೆ ವೇದನಾರಾಯಣ, ಸ್ವಸ್ತಿ ಪುಣ್ಯಾಹ ವಾಚನ, ರಕ್ಷಾಬಂಧನ, ವೇದಿಕಾ ಕಳಶಾರಾಧನೆ, ಅಗ್ನಿ ಪ್ರತಿಷ್ಠಾಪನೆ, ವಿವಿಧ ಆದಿವಾಸಗಳು, ಸಂಜೆ ಹೋಮಾದಿಗಳು, ರತ್ನನ್ಯಾಸ, ಅಷ್ಟಬಂಧನ ಮತ್ತು 28ರಂದು ಗುರುವಾರ ಬೆಳಿಗ್ಗೆ ನಿತ್ಯ ವೇದಿಕಾ ಕಳಸಾರ್ಜನೆ, ನಾಡಿ ಸಂಧಾನ, ತತ್ಸಂಬದ ಹೋಮ, ಹೋಮ ಪುಣ್ಯಾಹುತಿ, ಮಹಾಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಅವರು ತಿಳಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಕೋಲಾರ ಜನತೆಗೆ ನನ್ನ ನಮಸ್ಕಾರಗಳು. ಇದೇ ತಿಂಗಳು 26, 27, 28ರಂದು ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ನವಗ್ರಹಗಳ ಹಾಗೂ ಅನಂತ ಪದ್ಮನಾಭ ಸ್ವಾಮಿಯ ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಭಕ್ತ ಮಹಾಶಯರು ಮೊದಲನೆಯದಾಗಿ ಮಂಗಳವಾರ ಸಂಜೆ 26 ಮಂಗಳವಾರ ಸಂಜೆ ಸ್ವಸ್ತಿ ಪೂಜೆ, ಗಣಪತಿ ಪ್ರಾರ್ಥನೆ, ಸ್ವಸ್ತಿ ಪುಣ್ಯಾಹ ವಾಚನೆ, ವಾಸ್ತು ಪೂಜೆ, ವಾಸ್ತು ಹೋಮ, ಬಲಿಪರ್ಯಜ್ಞಕರಣ, ವಾಸ್ತು ಬಲಿ, ಪೂರ್ಣಾಹುತಿ, ಮಹಾಮಂಗಳಾರತಿ ಕಾರ್ಯಕ್ರಮ ಇತ್ಯಾದಿಗಳು ಇರುತ್ತದೆ. ಮತ್ತು ಬುಧವಾರ ಬೆಳಗ್ಗೆ ಗಣಪತಿ ಪ್ರಾರ್ಥನೆ, ವೇದಪಾರಾಯಣ, ಸ್ವಸ್ತಿ ಪುಣ್ಯಾಹ ವಾಚನೆ, ಪಂಚಗವ್ಯ, ರಕ್ಷಾಬಂಧನ, ವೇದಿಕಾ ಕಲಶಾರಾಧನಾ, ಅಗ್ನಿ ಪ್ರತಿಷ್ಠಾಪನೆ, ಜಲಾದಿವಾಸ, ಕ್ಷೀರಾದಿವಾಸ, ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಬುಧವಾರ ಸಂಜೆ ಗಣಪತಿ ಪ್ರಾರ್ಥನೆ, ಗಣಪತಿ ಹೋಮ, ನವಗ್ರಹ ಹೋಮ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹೋಮ, ಅನಂತ ಪದ್ಮನಾಭ ಸ್ವಾಮಿ ಹೋಮ, ತತ್ಸಂಬಂಧ ಹೋಮಗಳು, ಫಲಪುಷ್ಪ ಶಯ್ಯಾದಿವಾಸಗಳು ಕಾರ್ಯಕ್ರಮವನ್ನು, ಸರ್ವ ಜೀವಕಲಾ ಹೋಮ, ರತ್ನನ್ಯಾಸ, ಅಷ್ಟಬಂಧನ, ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿರುತ್ತದೆ. ಮತ್ತು 28 ಗುರುವಾರ ಬೆಳಗ್ಗೆ ನಿತ್ಯ ವೇದಿಕಾ ಕಲಶಾರಾಧನೆ, ನಾಡಿ ಸಂಧಾನ, ತತ್ಸಂಬಂಧ ಹೋಮ, ಜಯಾದಿ ಹೋಮ, ಪ್ರಾಯಶ್ಚಿತ್ತ ಹೋಮ, ಮಹಾಪೂರ್ಣಾವತಿ, ಅಗ್ನಿ ವಿಸರ್ಜನೆ ಹಾಗೂ ಮಹಾಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪನೆ, ನೇತ್ರೋನ್ಮಿಲನ, ಪಂಚಾಮೃತ ಅಭಿಷೇಕ, ಅಲಂಕಾರ ಹಾಗೂ ಉಪಚಾರ ಸೇವೆ, ದಿಷ್ಟಿದೇನು ದರ್ಪಣ ದರ್ಶನ, ಕೂಷ್ಮಾಂಡ ಛೇದನ, ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇರ್ತದೆ. ಈ ಕಾರ್ಯಕ್ರಮವನ್ನು ವೇದಬ್ರಹ್ಮಶ್ರೀ ನಟರಾಜ್ ದೀಕ್ಷಿತ್, ಸೋಮಯಾಜಿನಹಳ್ಳಿ ವಾಲೀಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಹಾಗೂ ಅಗಸ್ತೀಶ್ವರ ಸ್ವಾಮಿ ದೇವಸ್ಥಾನ, ಷಣ್ಮುಖಂ ದೀಕ್ಷಿತರು, ಆಂಧ್ರ ಪ್ರದೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಅನಂತ ಪದ್ಮನಾಭ ಸ್ವಾಮಿ ದೀಕ್ಷಿತರ ಆಧ್ವರ್ಯದಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ. ಭಕ್ತ ಮಹಾಶಯರು ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ತೀರ್ಥಪ್ರಸಾದಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ.